ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ. ಮಕ್ಕಳೇ, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ವ್ಯಾಕರಣ ಭಾಗದಿಂದ ಬಹಳ ಸುಲಭವಾಗಿ ಅಂಕೆ ಪಡೆಯಲು ಸಹಾಯ ನೀಡುವ ಲಘು ಮತ್ತು ಗುರುವನ್ನು ಗುರುತಿಸುವುದು ಹೇಗೆ ಎಂಬುದನ್ನು ಸುಲಭವಾದ ರೀತಿಯಲ್ಲಿ ಹೇಳಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಈಗ ನಾವು ಲಘು ಮತ್ತು ಗುರುವನ್ನು ಗುರುತಿಸುವುದು ಹೇಗೆ, ಅದರ ಚಿಹ್ನೆಗಳನ್ನು ಹೇಗೆ ಬರೆಯುವುದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಲಘು ಮತ್ತು ಗುರು. ಮೊಟ್ಟ ಮೊದಲು ಲಘು ಅಂದರೆ ಏನು, ಅದನ್ನು ಗುರುತಿಸುವುದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಲಘು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಕ್ಕೆ ಲಘು ಎಂದು ಹೇಳುತ್ತೇವೆ. ಇದರ ಚಿಹ್ನೆ ಈ ಥರ ಯು ಅಂದರೆ ಹಾರ್ಶು ಅಂತಲೂ ಹೇಳ್ಬೋದು. ಈ ಟೈಪಲ್ಲಿ ಬರೀಬೇಕು. ಒಂದು ಮಾತ್ರ ಕಾಲದಲ್ಲಿ ಒಂದು ಸಮಯದಲ್ಲಿ ನಾವು ಉಚ್ಚರಿಸಲು ಬಳಸುವ ಸಮಯ. ಒಂದು ಮಾತ್ರ ಕಾಲದಲ್ಲಿ ನಾವು ಹೇಳುವಂತಹ ಉಚ್ಚರಿಸುವಂತಹ ಅಕ್ಷರಕ್ಕೆ ಲಘು ಎಂದು ಹೇಳುತ್ತೇವೆ. ಇದರ ಚಿಹ್ನೆ ಈ ಥರ ಬರೀಬೇಕು. ಉದಾಹರಣೆ, ವರ್ಣಮಾಲೆಯಲ್ಲಿಯ ಹ್ರಸ್ವಸ್ವರಗಳು. ಈ ಹ್ರಸ್ವಸ್ವರಗಳಿಗೆ ನಾವು ಲಘುವನ್ನು ಹಾಕುತ್ತೇವೆ. ಅವು ಯಾವ್ಯಾವು ಅಂದರೆ ಅ, ಇ, ಉ, ರು, ಎ ಮತ್ತು ಓ. ಈ ಹ್ರಸ್ವಸ್ವರಗಳಿಗೆ ನಾನು ಕಾಗುಂತ ಅಂದರೆ ನಾವು ವ್ಯಂಜನಾಕ್ಷರಗಳಿಗೆ ಈ ಹ್ರಸ್ವಸ್ವರಗಳನ್ನು ಸೇರಿಸಿ ಕಾಗುಂತ ಜೊತೆಯಲ್ಲಿ ಬರೆದಿದ್ದೀನಿ ನೋಡಿ, ನಿಮಗೆ ಸುಲಭವಾಗಿ ಅರ್ಥವಾಗಲಿ ಅಂತ. ಈಗ ಕ ಅಕ್ಷರ ಇದೆ. ಕ ಅಂದರೆ ಇಲ್ಲಿ ಕಾಗೆ ಯಾವ ಸ್ವರ ಸೇರಿದೆ? ಆ ಸೇರಿದೆ. ಕ ಪ್ಲಸ್ ಆ ಸೇರಿದೇನಾಯಿತು? ಕ. ಇಲ್ಲಿ ಕ ಪ್ಲಸ್ ಇ ಸೇರಿದ್ರೇನಾಯಿತು? ಕಿ. ಕ ಪ್ಲಸ್ ಉ ಸೇರಿದ್ರೇನಾಯಿತು? ಕು. ಕ ಪ್ಲಸ್ ರು ಸೇರಿದರೆ ಕ್ರು. ಕು ಪ್ಲಸ್ ಎ ಕೆ. ಕು ಪ್ಲಸ್ ಓ ಕೋ. ಹೀಗೆ ವ್ಯಂಜನಾಕ್ಷರಗಳಿಗೆ ಈ ಹ್ರಸ್ವಾಕ್ಷರಗಳು ಸೇರಿದಾಗ ಅದಕ್ಕೆ ನಾವು ಲಘು ಎಂದು ಗುರುತಿಸಬೇಕು. ಲಘು ಅಂತ ಈ ಚಿಹ್ನೆಯನ್ನು ಹಾಕಬೇಕು. ಈಗ ಶಬ್ದಗಳು ಉದಾಹರಣೆ ತೊಗೊಂಡಿದ್ದೀನಿ ನೋಡಿ. ಅಮರ, ಗಿರಣಿ, ಕುಮುದ, ಕೃತಕ, ಕೆಸರು, ತೊಗಟೆ. ಈಗ ನೋಡಿ, ಅ ಯಾವ ಚಿಹ್ನೆ? ಲಘು ಚಿಹ್ನೆ. ಮ ಲಘು ಚಿಹ್ನೆ. ರ ಲಘು ಚಿಹ್ನೆ. ಗಿ ಲಘು ಚಿಹ್ನೆ. ರ ಲಘು. ನಿ ಲಘು. ಕು ಲಘು. ಮು ಲಘು. ದ ಲಘು. ಕೃ ಲಘು. ತ ಲಘು. ಕ ಲಘು. ಕೆ ಲಘು. ಸ ಲಘು. ರು लघु. तो लघु. ग लघु. टे लघु. अब मैं इसको हिंदी में समझाती हूँ. ಒಂದು ಮಾತ್ರ ಕಾಲದಲ್ಲಿ एक थोड़े ही समय में उच्चरिಸುವ, उच्चारण करने वाला, बोलने वाला अक्षरಕ್ಕೆ, अक्षर को लघु कहते हैं. इधर चिन्ह है, इसका चिन्ह है, मार्क है, यू की तरह आता है. उदाहरण के लिए ये आ, ई, उ, रू, ए, वो, ये सब क्या हैं? वर्णमाला के स्वराक्षर हैं, ह्रस्व स्वराक्षर हैं. जब ये अक्षर में ये स्वराक्षर मिले हुए रहते हैं तब उनको हम लघु चिन्ह डालना चाहिए. समझ में आई बात? शब्द उदाहरण के लिए अमर, गिरणी, कुमुद, कृतक, केसरु, तगोटे. यहाँ देखिए आ, इसके लिए हम ज़्यादा उच्चारण करते समय ज़्यादा समय नहीं लगता. आ, म, र, इसलिए हम इन्हें कौन सा चिन्ह डालना चाहिए? लघु चिन्ह डालना चाहिए. यहाँ भी गिरणी, ज़्यादा समय नहीं लगा, ये लघु है. कुमुद, कुमुद, यहाँ भी ज़्यादा समय उच्चारण में नहीं लगता. कृतक,
केसरू तोगटे। बात समझ में आई। अब हम गुरु को किस तरह हम पहचान कर लिखते हैं वो सीखेंगे। मैं पहले कन्नड़ में बताती हूँ, उसके बाद हिंदी में बताती हूँ। अब हम गुरु को सीखेंगे। गुरु ಈಗ ನಾವು ಗುರುವನ್ನು ಗುರುತಿಸುವುದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಗುರು ಎಂದು ಹೇಳುತ್ತೇವೆ. ಇದರ ಚಿಹ್ನೆ ಈ ಥರ. ಇದನ್ನು ಮೈನಸ್ ಅಂತನಾದರೂ ಹೇಳ್ಬೋದು, ಮೈನಸ್ ಚಿಹ್ನೆ ಥರ ಅಂತಲೂ ಹೇಳ್ಬೋದು, ಅಥವಾ ಹೈಫನ್ ಚಿಹ್ನೆ ಥರ ಅಂತಲೂ ಹೇಳ್ಬೋದು. ಎರಡು ಮಾತ್ರ ಕಾಲದಲ್ಲಿ ನಾವು ಉಚ್ಚರಿಸುವಾಗ ಬಳಸುವ ಸಮಯ ಲಘುಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅದರಿಂದ ಆ ಅಕ್ಷರಗಳಿಗೆ ಗುರು ಅಂತ ನಾವು ಗುರುತಿಸಬೇಕು. दो मात्रा कालदली यानी दो हम जब उच्चारण करते हैं तो लघु से ज़्यादा समय यहाँ लगता है. गुरु अक्षरों को उच्चारण करते समय थोड़ा समय ज़्यादा लगता है, उन्हें हम गुरु कहते हैं. उसका चिन्ह इस तरह लिखना चाहिए, माइनस यानी हाइफन का चिन्ह है ये. ಉದಾಹರಣೆ, ವರ್ಣಮಾಲೆಯಲ್ಲಿಯ ಸ್ವರಾಕ್ಷರಗಳಲ್ಲಿ ಇವು दीर्घ स्वरಗಳು. ಯಾವುದು? ವರ್ಣಮಾಲಾ के ये दीर्घ स्वर हैं. आ, ई, ऊ, ये, आई, वो, औ, ये सब दीर्घ स्वर हैं. दीर्घ स्वर हैं. ಈಗ ನಾನು ಕಾಗುಂತ ಬರಿತಾ ಇದ್ದೀನಿ. ಈ ಅಕ್ಷರವನ್ನು ಸೇರಿಸಿ, ಅಂದರೆ ವ್ಯಂಜನಾಕ್ಷರಕ್ಕೆ ಈ ದೀರ್ಘ ಸ್ವರಗಳು ಸೇರಿದರೆ ಯಾವ ಶಬ್ದ ಬರುತ್ತೆ, ಯಾವ ಕಾಗುಂತ ಆಗುತ್ತೆ ಅಂತ ನೋಡಿ. ಕ ಪ್ಲಸ್ ಆ ಏನಾಯಿತು? ಕಾ. ಕಾ ಕೀಳೆ ಕಾ ಅಂತ ನಾವು ಹೇಳ್ತೀವಿ. ಕ ಪ್ಲಸ್ ಈ ಕೀ. ಕ ಪ್ಲಸ್ ಊ ಕೂ. ಕ ಪ್ಲಸ್ ಏ ಕೆ. ಕ ಪ್ಲಸ್ ಐ ಕೈ. ಕ ಪ್ಲಸ್ ಓ ಕೋ. ಕ ಪ್ಲಸ್ ಔ ಕೌ. ಅರ್ಥ ಆಯ್ತಾ? ಈಗ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಸಾಗರ, ಕೀಟ, ಪೂರಕ, ತೇವ, ಟೈರು, ಕೋಗಿಲೆ, ಓಟ, ಔಷಧ. ನೋಡಿ, ಸ ಗೆ ಆ ಇದು ಸೇರಿದೆ, ಆ ಸೇರಿದೆ, ಏನಾಯಿತು? ಸಾ ಆಯಿತು. ಅಂದರೆ ಇಲ್ಲಿ ಸಮಯ ಉಚ್ಚಾರಣೆ ಮಾಡಿದ್ರು ಜಾಸ್ತಿ ಆಯಿತು. ಅದರಿಂದ ಏನಾಯಿತು? ಇದು ಗುರು. ಗುರುವಿನ ಚಿಹ್ನೆ ಈ ಥರ ನಾವು ಬರಿಬೇಕು. ಮತ್ತು ಗ ರ ಎರಡು ಲಘು. ಕೀಟ, ಇಲ್ಲಿ ಉಚ್ಚಾರಣೆ ಮಾಡುವ ಸಮಯ ಜಾಸ್ತಿ ಆಯಿತು. ಕೀ ಅಂದರೆ ಇದು ಏನು ಅಂತ? ಇದು ಗುರು. ಟ ಲಘು. ಪೂರಕ, ಪೂ ಅಂತ ಉಚ್ಚಾರಣೆ ಮಾಡುವ ಸಮಯ ಜಾಸ್ತಿ ಆಯಿತು. ಇದು ಗುರು. ಲಘು ಲಘು. ತೇವ, ತೇ ಅಂತ ಉಚ್ಚಾರಣೆ ಮಾಡುವ ಸಮಯ ಜಾಸ್ತಿ ಆಯಿತು. ಆದ್ದರಿಂದ ಇದು ಗುರು, ಇದು ಲಘು. ಟೈರು, ಇದೇನಾಯಿತು? ಗುರು, ಲಘು. ಕೋಗಿಲೆ, ಉಚ್ಚಾರಣೆ ಮಾಡುವ ಸಮಯ ಜಾಸ್ತಿ ಆಗಿದೆ ಇಲ್ಲಿ, ಅದರಿಂದ ಇದು ಗುರು. ಗಿಲೆ, ಇದು ಸ್ವಲ್ಪ ಸಮಯ, ಲಘು, ಇದು ಲಘು. ಓಟ, ಓ ಸಮಯ ಡಬಲ್ ಆಯಿತು ಲಘುಕ್ಕಿಂತ, ಅದರಿಂದ ಇದು ಗುರು. ಟ ಲಘು. ಔ, ಇದು ಅಷ್ಟೇ ಉಚ್ಚಾರಣೆ ಮಾಡುವ ಸಮಯ ಎರಡಷ್ಟಿದೆ, ಅದರಿಂದ ಇದು ಗುರು. ಶ ಲಘು. ಧ ಲಘು. ಈಗ ಇಲ್ಲಿ ನೋಡಿ, ಅನುಸ್ವಾರ. ಈಗ ನಾವು ಅನುಸ್ವಾರ ಇನ್ನೂ ನಾವು ಗುರು ಯಾವ್ಯಾವುದಕ್ಕೆ ಹಾಕ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಈಗ ಕಾಗುಡುತ್ತದ್ದಾಯಿತು. ಈಗ ಅನುಸ್ವಾರ. ಅನುಸ್ವಾರಗಳು ಯಾವ್ದು ಬರುತ್ತೆ? ವರ್ಣಮಾಲೆಯಲ್ಲಿ ಅಂ ಮತ್ತು ಅಹಾ ಇವುಗಳು ಗುರು ಆಗಿರುತ್ತೆ. ಉದಾಹರಣೆಗೆ ಮಂಗಳ, ದುಃಖ. माकौन मंग, ಇದು उच्चारण ಮಾಡುವ ಸಮಯ ಜಾಸ್ತಿ ಇತ್ತು. उच्चारण करने का समय यहाँ थोड़ा ज़्यादा है, इसलिए ये गुरु है. आद्रिंदा ಇದು गुरु. ग लघु, ला लघु. दुख,
ಅನುಸ್ವಾರ ಅಹ ಇದೆ, ಅದರಿಂದ ಇದು ಗುರು, ಖ ಲಘು. ಅರ್ಥ ಆಯ್ತಾ? ಇನ್ನೊಂದು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಏನಂದರೆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಗುರು ಆಗಿರುತ್ತದೆ. ವ್ಯಂಜನಾಕ್ಷರಕ್ಕೆ पीछे का अक्षर गुरु होता है. इस तरह यहाँ देखिए को कोरल, कलर कलर, यानी को ये क्या है? लघु है. ल है ना, ಇಲ್ಲಿ ನೋಡಿ ಳು ಇದಕ್ಕೆ ಯಾವ ಸ್ವರ ಅಕ್ಷರ ಸೇರಿಲ್ಲ, ದೀರ್ಘ ಸ್ವರನೂ ಸೇರಿಲ್ಲ, ಹಸ್ವ ಸ್ವರನೂ ಸೇರಿಲ್ಲ. ಆದ್ದರಿಂದ ಇದಕ್ಕೆ ಯಾವ ಬೆಲೆ ಇಲ್ಲ, ಇದಕ್ಕೆ ಯಾವ ಲಘು ಗುರು ಏನೂ ಇಲ್ಲ, ಇದು ಝೀರೋ. ಇದು ಅಂದರೆ ಏನಾಯಿತು, ಈ ಯಾವುದೇ ಸ್ವರ ಸೇರದ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಏನಾಗಿರುತ್ತೆ? ಗುರು ಆಗಿರುತ್ತದೆ. ಇಲ್ಲಿ ಳ ಇದೆ, ಇದಕ್ಕೆ ಸ್ವರ ಸೇರಿಲ್ಲ, ಇದು ವ್ಯಂಜನಾಕ್ಷರ. ಆದ್ದರಿಂದ ಇದರ ಹಿಂದಿನ ಅಕ್ಷರ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ವ್ಯಂಜನಾಕ್ಷರಕ್ಕೆ ಪೀಛೆ ಕಾ ಅಕ್ಷರ ಗುರು ಹೋತಾ ಹೇ. ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಗುರುವಾಗಿರುತ್ತದೆ. ಇಲ್ಲೂ ಅಷ್ಟೇ ಕ ಗುರು ಲರ್ ಅಂತ ಇದೆ. ಅಂದರೆ ಇಲ್ಲಿ ರಾಗೆ ಯಾವ ದೀರ್ಘ ಸ್ವರ ಆಗಲಿ ಹಸ್ವ ಸ್ವರ ಆಗಲಿ ಸೇರಿಲ್ಲ ಈ ವ್ಯಂಜನಾಕ್ಷರಕ್ಕೆ. ಆದ್ದರಿಂದ ಇದರ ಹಿಂದಿನ ಅಕ್ಷರ ಗುರುವಾಗಿರುತ್ತದೆ. ಇದಕ್ಕೆ ಯಾವ ಗುರುನೂ ಇಲ್ಲ, ಲಘುನೂ ಇಲ್ಲ. ಅದಕ್ಕೆ ಇದು ಎರಡು ಸೇರಿಸಿ ಬೇಕಾದರೆ ಒಂದು ಚಿಹ್ನೆ ಹಾಕ್ಬೋದು. ಗುರು ಇದೆರಡು ಸೇರಿ ಒಂದು ಗುರು ಅಂತಲೂ ನಾವು ಹೇಳ್ಬೋದು. ಈಗ ಇನ್ನೂ ಒಂದೇನಿದೆ ಗುರುವಿನಲ್ಲಿ ಅಂತ ಇದನ್ನ ಹೇಳ್ತಿದ್ದೀನಿ ನೋಡಿ. ಈಗ ಇನ್ನೊಂದು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಿರುತ್ತದೆ. ಒತ್ತಕ್ಷರ ಏನೇ ಸಂಯುಕ್ತಾಕ್ಷರಕ್ಕೆ ಹಿಂದಿನ ಅಕ್ಷರ ಪೀछे का स्वर गुरु होता है. उदाहरण कब्बू, ಕ बू. बा के ಒತ್ತಕ್ಷರ ಏನಿದೆ बा के साथ कौन सा संयुक्ताक्षर है? बा. कब्बू यानी इसके पीछे का अक्षर उसको हम गुरु चिन्ह डालना चाहिए. ಇದು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಅದು ನಾವೇನು ಗುರುತಿಸಬೇಕು? ಗುರು ಎಂದು ಗುರುತಿಸಬೇಕು. ಆಗ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಗುರು ಅಂತ ಗುರುತಿಸಿದ ಮೇಲೆ ಇಲ್ಲಿ ನಾವು ಬರೀ ಲಘು ಹಾಕಬೇಕು. ಅರ್ಥವಾಯ್ತಾ? ನೋಡಿ, ಕಟ್ಟಡ ಒತ್ತಕ್ಷರದ ಹಿಂದಿನ ಅಕ್ಷರ, ಒತ್ತಕ್ಷರ ಸಂಯುಕ್ತಾಕ್ಷರಕ್ಕೆ ಪೀಛೆ का अक्षर क्या है? ಕ. ನಾವು ಇದರ ಮೇಲೆ ಗುರು ಚಿಹ್ನೆ ಹಾಕಬೇಕು. ಇದೇನಾಯ್ತು? ಈಗ ಮಾಮೂಲಿ ಲಘು ಆಯಿತು, ಡ ಲಘು. ಮೊತ್ತ ಒತ್ತಕ್ಷರದ ಹಿಂದಿನ ಅಕ್ಷರ ಮೋ ಇದೆ, ಇದಕ್ಕೆ ಏನು ಹಾಕಬೇಕು? ನಾವು ಗುರು ಹಾಕಬೇಕು. ಉಳಿದದ್ದು ಈಗ ಲಘು ಆಗಿರುತ್ತೆ, ಇದು ಲಘು ಚಿಹ್ನೆಯನ್ನು ಇಲ್ಲಿ ಹಾಕಬೇಕು. ಈಗ ನಿಮಗೆ 10ನೇ ತರಗತಿಯ ಒಂದು ಪದ್ಯದ ಸಾಲಿದೆ, ಅದನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಸುಮ್ಮನೆ ಈಗ ನಿಮಗೆ ಚಿಹ್ನೆ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಷ್ಟೇ ಸುಲಭವಾಗಿ. ಏನಿದೆ ಇಲ್ಲಿ? ಮಾತಂಗ ಸುರವೈರಿಯಲ್ಲಿ ಪಡೆದುಂ ಬಿಲ್ಲನ್ನುರ್ವಿದ್ಯೆ ಗಮ್. ಮಾ ಕೇಳಿ, ಮಾ ಪ್ಲಸ್ ಆ ದೀರ್ಘ ಸ್ವರ ಸೇರಿದೆ ಇಲ್ಲಿ. ಅದರಿಂದ ಏನಾಯಿತು? ಗುರು. ಅನುಸ್ವಾರ ಇದೆ, ತಾಕೊಂಡ್ ಸೊನ್ನೆ ತಮ್, ಗುರು. ಆ ದೀರ್ಘ ಸ್ವರ ಸೇರಿದೆ ವ್ಯಂಜನಾಕ್ಷರಕ್ಕೆ. ಇಲ್ಲೇನಿದೆ? ಸು ಲಘು, ರಾ ಲಘು, ವೈ. ಐ ಅನ್ನೋದು ದೀರ್ಘ ಸ್ವರ ಆಗುತ್ತಲ್ವಾ, ಅದರಿಂದ ಸು ರ ವೈ ಗುರು. ರಿ ಲಘು. ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಏನಾಗಬೇಕು? ಗುರು. ಉಳಿದಿದ್ದು ಲಘು. ಪ ಲಘು, ಡೆ ಲಘು. ಅನುಸ್ವಾರ ದುಮ್ ಏನು ಬರಿಬೇಕು? ಗುರು. ಬಿ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗುತ್ತೆ? ಗುರು. ಅನುಸ್ವಾರ ಲಮ್ ಇದೆ, ಗುರು. ಧ ಲಘು. ನೃವಿ ಏನಾಯಿತು ಇಲ್ಲಿ? ನಾಗೆ ಇಲ್ಲಿ ಅರ್ಕಾವತ್ತಿ ಇದೆ, ವಾಗೆ, ಅದರಿಂದ ಇಲ್ಲಿ ಗುರು. ಒತ್ತಕ್ಷರ ಹಿಂದಿನ ಅಕ್ಷರ ಗುರು, ಉಳಿದಿದ್ದು ಲಘು.
ಅನುಸ್ವಾರ ಇದೆ, ಏನು ಬರಿಬೇಕು? ಗುರು. ಇನ್ನೊಂದು ವಿಷಯ ನೀವು ಏನು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂದರೆ, ಷಟ್ಪದಿಯ 3ನೇ ಮತ್ತು 6ನೇಯ ಕೊನೆಯ ಅಕ್ಷರ ಹ್ರಸ್ವ ಆಗಿದ್ದರೂ ಅದನ್ನು ಗುರು ಎಂದೇ ಗುರುತಿಸಬೇಕು. ಅರ್ಥ ಆಯ್ತಾ? ಧನ್ಯವಾದ.